ಮಳೆಯಿಂದ ಕೆಸರು ಗದ್ದೆಯಂತಾದ ಗ್ರಾಮದ ರಸ್ತೆ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಕಲ್ಲುಕೊಪ್ಪ. ಮಳೆಯಿಂದ ಸಂಪೂರ್ಣವಾಗಿ ಕೆಸರು ಗದ್ದೆಯಂತಾಗಿದೆ ಗ್ರಾಮದ ರಸ್ತೆ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಕಲ್ಲುಕೊಪ್ಪ. ಜೆಜೆಎಂ ಯೋಜನೆಗೆ ಅಗದಿರುವ ಕಲ್ಲುಕೊಪ್ಪ ರಸ್ತೆ ಮಳೆಗಾಲದಲ್ಲಿ ಕಾಮಗಾರಿ ನಡೆಸುತ್ತಿರೋದಕ್ಕೆ ಕಿಡಿಕಾರ್ತಾ ಇದ್ದಾರೆ ಅಲ್ಲಿರುವಂತಹ ಗ್ರಾಮಸ್ಥರು. ಕೆಸರು ತುಂಬಿದ ರಸ್ತೆಯಲ್ಲೇ ಸಂಚರಿಸುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಳೆಗಾಲದ ಬಳಿಕ ಕಾಮಗಾರಿ ಆರಂಭಿಸಲು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕಾಮಗಾರಿ ಸ್ಥಗಿತಗೊಳಿಸದಿದ್ರೆ ಪ್ರತಿಭಟನೆಯ ಎಚ್ಚರಿಕೆಯನ್ನ ಅಲ್ಲಿರುವಂತಹ ಗ್ರಾಮಸ್ಥರು ಕೊಟ್ಟಿದ್ದಾರೆ. ಮೊದಲೇ ಮಳೆಗಾಲ ಏನಾದ್ರೂ ಬಂತು ಅಥವಾ ಈ ಒಂದು ಮಳೆಯ ಸಂದರ್ಭದಲ್ಲಿ ರಸ್ತೆಯಲ್ಲಿ ಹಳ್ಳಿಗಳಲ್ಲಿ ಅದರಲ್ಲೂ ಕೂಡ ಮುಖ್ಯವಾಗಿ ಹೋಗೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಈ ರೀತಿಯಾಗಿ ಎಲ್ಲಾ ರಸ್ತೆಗಳನ್ನ ಅಗದ್ರೆ ನಾವು ಯಾವ ರೀತಿ ಓಡಾಡೋದಕ್ಕೆ ಸಾಧ್ಯ ಆಗತ್ತೆ? ಇದನ್ನ ಇಲ್ಲಿಗೆ ನಿಲ್ಲಿಸಿ ಅಂತ ಕಲ್ಲುಕೊಪ್ಪ ಗ್ರಾಮಸ್ಥರು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು. ಇನ್ನು ಜೆಜೆಎಂ ಯೋಜನೆಗೆ ಅಲ್ಲಿರುವಂತಹ ರಸ್ತೆಗಳೆಲ್ಲವನ್ನು ಕೂಡ ಅಗದು ಹಾಕಿದ್ದಾರೆ. ಈಗಲೂ ಕೂಡ ಮಳೆ ಬರ್ತಾ ಇದ್ರು ಕೂಡ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ತೊಂದರೆ ಆಗುತ್ತೆ ರಸ್ತೆಗಳಲ್ಲಿ ಓಡಾಡೋದಕ್ಕೆ. ಮೊದಲೇ ಅಲ್ಲಿರುವಂತಹ ರಸ್ತೆಗಳಲ್ಲಿ ಓಡಾಡೋದು ಬಹಳ ಕಷ್ಟ. ಅದರಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಾ, ಒಂದು ಬೈಕ್ ಅನ್ನ ತಗೊಂಡು ಹೋಗೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಅಲ್ಲಿ 3 ಜನ ಒಂದು ಬೈಕ್ ತಗೊಳ್ಳೋದಕ್ಕೆ 3 ಜನ ಹೆಲ್ಪ್ ಮಾಡಬೇಕಾಗಿದ್ದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಇಂತಹ ಸಂದರ್ಭದಲ್ಲಿ ಇರುವಂತಹ ಎಲ್ಲಾ ರಸ್ತೆಗಳನ್ನ ಅಗದು ಹಾಕಿದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು, ಯಾವ ರೀತಿ ನಾವು ಓಡಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅಲ್ಲಿ ಗ್ರಾಮಸ್ಥರು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೇ ರೀತಿ ಏನಾದ್ರೂ ಕಾಮಗಾರಿ ಮುಂದುವರೆದ್ರೆ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ, ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಡ್ತಿದ್ದಾರೆ. ಗಾಡಿ ಓನರ್ ಬೇಡ, ನೀವು ಕೂಡ ಗಮನಿಸ್ತಾ ಇದ್ದೀರಾ, ಆ ರಸ್ತೆಯಲ್ಲಿ ನಿಜಕ್ಕೂ ಕೂಡ ಗಾಡಿ ತಗೊಂಡು ಹೋಗೋದಿಕ್ ಸಾಧ್ಯ ಆಗತ್ತಾ ಅನ್ಸುತ್ತೆ. ಅಷ್ಟು ಕೆಸರು ಗದ್ದೆ ತರ ಆಗಿದೆ. ಅಲ್ಲಿ ಏನಾದ್ರೂ ನಾಟಿ ಮಾಡಬಹುದು ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಗದ್ದೆ ಆಗಿದೆ. ಆ ರಸ್ತೆಯಲ್ಲಿ ನೀವು ಗಾಡಿ ತಗೊಂಡು ಹೋಗಿ ಅಂತಂದ್ರೆ ಗಾಡಿ ಪರಿಸ್ಥಿತಿ ಏನಾಗಬೇಕು? ಗಾಡಿ ಪರಿಸ್ಥಿತಿ ಇರಲಿ, ಅದನ್ನ ತಳ್ಳೋದಿಕ್ಕಾದ್ರೂ ಆಗ್ಬೇಕಲ್ಲ ಅಲ್ಲಿರುವಂತಹ ಗ್ರಾಮಸ್ಥರಿಗೆ ಆಗಿರ್ಬೋದು, ಯಾರಿಗೇ ಆದ್ರೂ ಅಷ್ಟೇ. ಕೆಸರಿನಲ್ಲಿ ಗಾಡಿ ತಳ್ಳೋದಂದ್ರೆ ಯಾವ ರೀತಿ ಸಾಧ್ಯ ಆಗುತ್ತೆ? ಅಟ್ಲೀಸ್ಟ್ ಈ ಒಂದು ಮಳೆಗಾಲ ಅಥವಾ ಏನ್ ಮಳೆ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಕಾಮಗಾರಿನ ಸ್ಥಗಿತಗೊಳಿಸಿದ್ರೆ ಸಾರ್ವಜನಿಕರಿಗೂ ಕೂಡ ಅನುಕೂಲ ಆಗುತ್ತೆ.